ಸಾಫ್ಟ್ ಹಾಗೆ ಹೆಲ್ದಿ ಹೆಸರು ಬೇಳೆ ಇಡ್ಲಿ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಸೂಪರ್ ಟೇಸ್ಟ್ ಹಾಗೆ ವೆಯ್ಟ್ ಲಾಸ್ಗೆ ಈ ಥರದ ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನಲಲ್ಲಿ ತುಂಬ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ನೋಡಿ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಆಗ್ಬೋದು. ಈ ಇಡ್ಲಿನೂ ಕೂಡ ವೆಯ್ಟ್ ಲಾಸ್ ಆಗ್ತಿರೋರು ಈ ಇಡ್ಲಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿ ಹಾಗೆ ರಿಚ್ ಪ್ರೋಟೀನ್ ಹಾಗೆ ರಿಚ್ ವಿಟಮಿನ್ಸ್ ಇರುವಂತ ಇಡ್ಲಿ ಮಾಡ್ಕೊಂಡು ಮನೆಯಲ್ಲಿ ತಿನ್ಬೋದು. ಈ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣವಾ? ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ವೇಟ್ ಲಾಸ್ ರೆಸಿಪಿ. ಮಕ್ಕಳಿಗೆ ಈ ತರದ ಇಡ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ತೋರಿಸಿದಂತ ಕಪ್ ಅಳತೆಯಲ್ಲಿ ರಾತ್ರಿನೇ ನಾನು ಹೆಸರು ಬೇಳೆನ ನೆನಾಕಿ ಇಟ್ಕೊಂಡಿದ್ದೀನಿ. ಇದನ್ನ ಬೆಳಗ್ಗೆ ಎದ್ದಿದ ತಕ್ಷಣನೇ ತೊಳ್ಕೊಳ್ಳಿ. ನಂತರ ನೀರ್ನೆಲ್ಲ ಸೋಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಸ್ವಲ್ಪ ಸ್ಪೈಸಿ ಅಥವಾ ಮಸಾಲಾ ತರ ಫ್ಲೇವರ್ ಬೇಕು ಅಂದ್ರೆ ನೀವು ಇದಕ್ಕೆ ಸ್ವಲ್ಪ ಜೀರಿಗೆ, ಹಸಿಮೆಣಸಿನಕಾಯಿನ ಹಾಕ್ಬೋದು. ನಾನು ಮಗುಗೆ ಕೊಡೋದ್ರಿಂದ ಹಾಕ್ತಾ ಇಲ್ಲ, ಯಾಕಂದ್ರೆ ಈ ತರ ಮಸಾಲಾ ಫ್ಲೇವರ್ ಇದ್ರೆ, ಖಾರ ಇದ್ರೆ ತಿನ್ನೋದಿಲ್ಲ ಅಂತ. ಇನ್ನು ನಾನು ಹೆಸರು ಬೇಳೆನ ನೆನಾಕಿಟ್ಕೊಂಡಿದ್ದೆ ನೋಡಿ, ಅದೇ ಕಪ್ಪಿನ ಅಳತೆಯಲ್ಲಿ ರವೆನ ಹಾಕೋತಾ ಇದೀನಿ. ನೀವು ಬೇಕಾದ್ರೆ 3/4 ಕಪ್ ಹಾಕೊಂಡ್ರು ಸಾಕಾಗತ್ತೆ. ಹಾಗೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದ್ ಅರ್ಧ ಗಂಟೆ ಬಿಟ್ರೆ ಸಾಕಾಗತ್ತೆ. ಅದಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದೀನಿ. ಬೇಕಂದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು. ಇಷ್ಟ ಆಯ್ತಂದ್ರೆ ನಮ್ಮನೇಲಿ ಕ್ಯಾಪ್ಸಿಕಮ್ ಹಾಕಿದ್ರೆ ಇಡ್ಲಿ ತಿನ್ನೋದಿಲ್ಲ ಅಂತ ಹೇಳಿ ನಾನು ಸ್ಕಿಪ್ ಮಾಡ್ಕೊಂಡಿದೀನಿ. ಹಾಕಿರುವಂತಹ ತರಕಾರಿನೆಲ್ಲ ಇವಾಗ ಮತ್ತೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲಾ ಕಡೆ ಹರಡೋ ತರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಅರ್ಧ ಗಂಟೆ ನಾವು ನೆನ್ಸೋದ್ರಿಂದ ನೀವು ನೋಡ್ಬೋದು ಆ ಡಿಫ್ರೆನ್ಸ್ ಸ್ವಲ್ಪ ಉಬ್ಬುದಂಗ ಆಗಿರತ್ತೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಕಾದಿದ ನಂತರ ಸಾಸಿವೆ, ಉದ್ದಿನ ಬೇಳೆ, ಜೀರಿಗೆ ಹಾಕೊಂಡಿದೀನಿ. ಹಾಗೆ ಇದಕ್ಕೆ ಚಿಟಿಕೆ ಅಷ್ಟು ಉಪ್ಪು, ಅರಿಶಿಣ ಹಾಗೆ 3/4 ಪ್ಯಾಕೆಟ್ ಆಗೋಷ್ಟು ಈನೋನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ. ಇಷ್ಟೇ. ಈನೋ ಮಿಕ್ಸ್ ಮಾಡೋದ್ರಿಂದ ನಾವು ಜಾಸ್ತಿ ಹೊತ್ತು ನೆನ್ಸ್ಬೇಕು ಅನ್ನೋದು ಏನಿಲ್ಲ. ಹಾಗೆ ಇಡ್ಲಿ ಪಾತ್ರೆಗೆ ನಾನು ಎಣ್ಣೆನ ಹಾಕಿ ಸರು ಬಿಟ್ಟು ಹಾಗೆ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದೆ, ಅದನ್ನು ಕೂಡ ಜೋಡಿಸ್ಕೊಂಡು ಅದ್ರ ಮೇಲ್ಗಡೆ ನಾನು ಇವಾಗ ಇಡ್ಲಿ ಪ್ಯಾಟರ್ನ ಹಾಕೋತಾ ಇದ್ದೀನಿ. ಇದನ್ನ ಆಲ್ಮೋಸ್ಟ್ ಮನೆಯಲ್ಲಿ ನೀವು ಹೇಗೆ ಇಡ್ಲಿ ಬೇಯಿಸ್ತೀರಾ ನೋಡಿ, ಒಂದು 10 ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಬೇಯಿಸಿದ ನಂತರ ಸ್ವಲ್ಪ ಕೂಲ್ ಡೌನ್ ಆಗ್ಲಿ, ಅಂದ್ರೆ ಒಂದು 2 ರಿಂದ 3 ನಿಮಿಷ ಕೂಲ್ ಡೌನ್ ಆದ್ಮೇಲೆ ಸ್ಪೂನ್ ಸಹಾಯದಿಂದ, ರೆಗ್ಯುಲರ್ ಆಗಿ ನಾವು ಇಡ್ಲಿ ಮಾಡುವಾಗ ಹೇಗ್ ನಾವು ಸ್ಪೂನ್ ಅಲ್ಲಿ ಇಡ್ಲಿನ ರಿಮೂವ್ ಮಾಡ್ತೀವಿ ನೋಡಿ ಪ್ಲೇಟ್ ಇಂದ, ಅದೇ ತರನೇ ರಿಮೂವ್ ಮಾಡೋದು. ಸ್ವಲ್ಪ ಎಣ್ಣೆನ ನೋಡ್ಕೊಂಡು ಚೆನ್ನಾಗಿ ಸರುಕೊಂಡ್ರೆ ನೀಟಾಗಿ ಇಡ್ಲಿ ಎದ್ದಾಳತ್ತೆ. ಈ ರೀತಿ ಇಡ್ಲಿನ ಮನೆಯಲ್ಲಿ ಸಿಂಪಲ್ ಆಗಿ, ಈಸಿಯಾಗಿ, ಕ್ವಿಕ್ ಆಗಿ, ಯಾವುದೇ ತರದ ಇಡ್ಲಿ ನೆನಾಕದೆ ಅಥವಾ ಹಿಟ್ಟನ್ನ ರುಬ್ಬದೆ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಈ ರೀತಿಯಾದಂತ ಹಲವಾರು ಹೆಲ್ದಿ ಹಾಗೆ ಕ್ವಿಕ್ ರೆಸಿಪಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರಿಗಾದ್ರೂ ವಿಡಿಯೋಗಳು ಬೇಕು ಅಂದ್ರೆ ದಯವಿಟ್ಟು ಶೇರ್ ಮಾಡಿ. ನೀವು ಕೂಡ ಈ ತರದ ರೆಸಿಪಿಗಳನ್ನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತರದ ಇಡ್ಲಿಗೆ ಕೆಂಪು ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ. ನೋಡ್ಬೋದು ತುಂಬಾ ಪಫಿ ಆಗಿ, ಸಾಫ್ಟ್ ಆಗಿ ಇಡ್ಲಿ ಬಂದಿದೆ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.